ಅನ್ನದಾನಿ ಸಾಹೇಬರು ಹಾಗೆ ನಮ್ಮ ಪುಟ್ಟರಾಜಣ್ಣ ಎಲ್ಲರೂ ಬಂದಿದ್ರು. ಕುಮಾರಣ್ಣ ನಿರ್ದೇಶನ ಕೂಡ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಹಿಂದೂ ಪರ ಸಂಘಟನೆಗಳು, ನಮ್ಮ RSS ನ ಎಲ್ಲ ಪರಿವಾರ ಸಂಘಟನೆಗಳು ಭಾಗಿಯಾಗಿ ಒಂದು ಯಶಸ್ವಿ ಹೋರಾಟವನ್ನು ಮಾಡಿದೀವಿ. ಪೊಲೀಸರು ಸ್ಪೆಸಿಫಿಕ್ ಆಗಿ 26 ಜನನ್ನ ಗುರುತು ಮಾಡಿದ್ರಲ್ಲಿ 21 ಜನ ಅರೆಸ್ಟ್ ಮಾಡಿದ್ದಾರೆ. ನಾವು ಹೇಳಿದ್ವಿ ಮಸೀದಿನ ಸೀಲ್ ಮಾಡಬೇಕು, ಹಾಗೆ ಅದರೊಳಗಡೆ ಲಾಂಗು ಮಚ್ಚ ತೋರಿಸಿದ್ದಾರೆ, ಅದನ್ನ ಜಪ್ತಿ ಮಾಡಬೇಕು. ಆಮೇಲೆ ಮುಲ್ಲಾ ವಿರುದ್ಧನೂ ಕೂಡ FIR ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ವಿ. ಅದರಲ್ಲಿ ಯಾರ್ದು ಸ್ಪೆಸಿಫಿಕ್ ಆಗಿ ಹೆಸರಾಗ್ದಲೆ ಒಟ್ಟು ಗಲಾಟೆ ನಡೆದಿದೆ ಅಂತ ಹೇಳಿದ್ರೆ ಎಲ್ಲರನ್ನು ವೆರಿಫೈ ಮಾಡಿ ಎಲ್ಲರನ್ನು ಸೇರಿಸ್ತೀವಿ ಅಂತ ನಮಗೆ ಅಶ್ಯೂರ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮಗೆ ಬುಧವಾರ ಸಾಮೂಹಿಕ ವಿಸರ್ಜನಾ ಕಾರ್ಯಕ್ರಮ ಇರುತ್ತೆ, ಅದರಲ್ಲೆಲ್ಲ ನಾವು ಭಾಗಿಯಾಗ್ತೀವಿ. ಇನ್ನು ಮುಂದೆ ಈ ತರ ಘಟನೆಗಳು ನಡೀಬಾರದು. ಇಲ್ಲಿ ಪೊಲೀಸ್ ಅಧಿಕಾರಿಗಳಲ್ಲಿ ಕೆಲವರು ಲಾಠಿ ಚಾರ್ಜ್ ಮಾಡಿದರೆ ಅವ್ರ ಮೇಲೆ ಆಕ್ಷನ್ ಇನಿಷಿಯೇಟ್ ಆಗಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ADGPಗೆ ಮಾಹಿತಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಒಬ್ಬರು ಇನ್ಸ್ಪೆಕ್ಟರ್ ಹೆಸರನ್ನು ಕೂಡ DC ತಮ್ಮಣ್ಣವರು ಹೇಳಿದರೆ ಅವ್ರ ಮೇಲೆ ಆಕ್ಷನ್ ಇನಿಷಿಯೇಟ್ ಆಗಬೇಕು ಅಂತ ಹೇಳಿದ್ದಾರೆ. ಆಗುತ್ತೆ ಸರ್. ಹೆಣ್ಮಕ್ಳ ಮೇಲೆ ಕೂಡ ಲಾಠಿ ಚಾರ್ಜ್ ಮಾಡಿರೋದನ್ನ ನಾನು ನೋಡಿದೆ. ಸೊ ಅದ್ರ ಬಗ್ಗೆ ಏನ್ ರಿಯಾಕ್ಟ್ ಮಾಡ್ತೀರಿ ಸರ್? ಅದಕ್ಕೆ ಯಾರ್ಯಾರು ಹೆಣ್ಮಕ್ಳ ಮೇಲೆ ಹಿಂಗ್ ಲಾಠಿ ಚಾರ್ಜ್ ಇವೆಲ್ಲ ಮಾಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ಇನಿಷಿಯೇಟ್ ಆಗಬೇಕು ಅಂತ ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿ ಅಶ್ಯೂರ್ ಮಾಡಿದ್ದಾರೆ DC ಮತ್ತು SP ಇಬ್ಬರನ್ನು ಕೂಡ. ಸರ್, ಇದರಿಂದ ಯಾರಾದ್ರೂ ಇದಾರೆ ಅಂತ ಅನ್ಸುತ್ತಾ? ಏನಾದ್ರೂ ಷಡ್ಯಂತ್ರ ಆ ತರದ್ದು, ಅಥವಾ ಇದು ಸುಮ್ನೆ ಒಂದು ಪರಿಸ್ಥಿತಿಯ ದುರುಪಯೋಗ ಪಡಿಸ್ಕೊಂಡಿದೆಯಾ ಇನ್ನೊಂದು ಕೋವಿನ ಜನ? ಇವೆಲ್ಲ ಇದ್ರ ಹಿಂದೆ, ಎಲ್ಲಾ ಘಟನೆಗಳ ಹಿಂದೆ ಇರುವಂತ ಒಬ್ಬನೇ ವ್ಯಕ್ತಿ ಅಂತಂದ್ರೆ ಅದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರು ಹೆಂಗ್ ಕಾರಣ ಆಗ್ತಾರೆ ಸರ್? ಯಾಕಂದ್ರೆ ರಾಜ್ಯಾದ್ಯಂತ ಅತ್ಯಂತ ಶಾಂತಿಯಿಂದ ನಡೆದಿದೆ ವಿಸರ್ಜನಾ ಕಾರ್ಯಕ್ರಮ. ಬಟ್ ಮದ್ದೂರಿನಲ್ಲೇ ಈ ರೀತಿಯಾದಂತಹ ಘಟನೆ ನಡೀಬೇಕು ಅಂತಂದ್ರೆ ಒಂದು ಸ್ಪೆಸಿಫಿಕ್ ರೀಸನ್ ಬೇಕಲ್ವಾ ಸರ್? ಹೇಗ್ ಸಿದ್ದರಾಮಯ್ಯ ಕಾರಣ ಆಗ್ತಾರೆ? ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರನೇ ಅಲ್ವಾ ನಿಮಗೆ UAPA ಕೇಸ್ಗಳನ್ನ ಹುಬ್ಬಳ್ಳಿನಲ್ಲಿ ಪೊಲೀಸ್ ಜೀಪನ್ನ ಜಖಂ ಮಾಡಿದವ್ರ ವಿರುದ್ಧ ವಾಪಸ್ ತಗೊಂಡಿದ್ದು? ಅವ್ರ ನಂತರನಲ್ವಾ KG ಹಳ್ಳಿ ಮತ್ತು DJ ಹಳ್ಳಿನಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿಯವರ ಮನೆಯನ್ನು ಸುಟ್ಟಾಕಿದವ್ರನ್ನ ವಿರುದ್ಧ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡಿದ್ದು? ಸಿದ್ದರಾಮಯ್ಯನವರು ಬಂದಾದ ನಂತರ ಅಲ್ವಾ ವಕ್ಫ್ನ ಹೆಸರಿನಲ್ಲಿ ಹಿಂದೂಗಳ ಭೂಮಿ ಕಬಳಿಸಲಿಕ್ಕೆ ಕೊಟ್ಟಿದ್ದು? ಸಿದ್ದರಾಮಯ್ಯನವರು ಮೊನ್ನೆ ತಾನೇ ಮುಸಲ್ಮಾನರು ಶಾಂತಿ ಪ್ರಿಯರು ಅಂತ ಹೇಳಿ ಹೇಳಿಕೆ ಕೊಟ್ಟಾದ ನಂತರ ಕಲ್ಪಿಸಾಡಿರೋದಲ್ವಾ? ಅವ್ರ ಮೇಲೆ ಏನೇ ಪ್ರಕರಣ ದಾಖಲಾದ್ರು, ಯಾವುದೇ ಸರ್ಕಾರ ದಾಖಲು ಮಾಡಿದ್ರು ವಾಪಸ್ ತೆಗೆದುಕೊಳ್ತಾರೆ ಅನ್ನೋ ಅವರಿಗೆ ವಿಶ್ವಾಸ ಇದೆ. ಹಾಗಾಗಿ ಇದು ನಡೀತಾ ಇದೆ. ಇದು ಬಂದಿರೋದಕ್ಕೋಸ್ಕರನೇ. ಇಲ್ಲ ಅಂತ ಹೇಳಿದ್ರೆ ಕನ್ನಡ ಬಾವುಟವನ್ನು ಅವಮಾನಿಸಿರುವಂತಹ, ಭುವನೇಶ್ವರಿನ ಅವಮಾನಿಸಿರುವಂತಹ ಬಾನು ಮುಷ್ತಾಕ್ ಅವ್ರನ್ನ ಕರ್ಕೊಂಡು ಬಂದು ದಸರಾ ಉದ್ಘಾಟನೆಗೆ ಯಾಕೆ ಹೋಗ್ತಾ ಇದ್ರು? ಹಿಂದೂಗಳ ಭಾವನೆಗೆ ಅವ್ರ ಮರ್ಯಾದೆ, 3 ಕಾಸಿನ ಮರ್ಯಾದೆನೂ ಕೊಡ್ತಾ ಇಲ್ಲ. ಈಗ ಹಿಂದೂಗಳು ಮತ್ತು ಈಗ ಏನು ಪ್ರತಿಭಟನೆ ಇನ್ನೂ ನಡೀತಾ ಇದೆ ಸರ್, ಇನ್ನು ಮುಂದುವರಿಯುತ್ತಾ ಅಥವಾ ಹೇಗೆ ಅಂತ ಇಲ್ಲಿ ತಾವು ಸಮಾಧಾನ ಮಾಡಿಲ್ವಾ ಅವ್ರನ್ನ? ಆಕ್ಷನ್ ಇನಿಷಿಯೇಟ್ ಮಾಡಲಿಲ್ಲ ಅಂದ್ರೆ ನಾಳೆ ನಾವು ಬಂಧನ ಮಾಡ್ತೀವಿ. ನಾಡಿದ್ದು ಸಾಮೂಹಿಕ ವಿಸರ್ಜನೆ ಇದೆ. ಆ ಸಂದರ್ಭದಲ್ಲೂ ಕೂಡ ನಾವು ಪೊಲೀಸರಿಗೆ ಏನು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಾವು ಬಿಡಲ್ಲ. ಬಿಜೆಪಿ ಇದರ ಲಾಭ ಪಡ್ಕೊಳ್ತಾ ಇದೆ, ಇದರಿಂದ ಏನಾದ್ರೂ ಪೊಲಿಟಿಕಲ್ ಮೈಲೇಜ್ ಸಿಗುತ್ತಾ ಅಂತ ಹೊಂಚಾಗ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳ್ಬಿಡ್ತೀನಿ, ನೀವು ಸಾಕೊಂಡಿರುವಂತಹ ಈ ಪುಣ್ಯ ಮುಸಲ್ಮಾನರು ಏನಿದೆ ಅವ್ರ ಕಲ್ಲು ಹೊಡಿಸಲೇಬೇಡಿ. ಬಿಜೆಪಿಗೆ ಯಾಕೆ ಲಾಭ ಮಾಡ್ಕೊಡ್ತಿದ್ರಿ? ನೀವು ಕಲ್ಲು ಹೊಡಿಸಬೇಡಿ. ಕಲ್ಲು ಹೊಡಿಸಲಿಲ್ಲ ಅಂದ್ರೆ ಈ ತರ ಹೋರಾಟ ಮಾಡುವಂತ ಪ್ರಸಂಗನೇ ಬರಲ್ಲಲ್ವಾ? ಕಲ್ಲು ಹೊಡಿಸೋರು ನೀವು ಮತ್ತೆ ಪೊಲಿಟಿಕಲ್ ಲಾಭ ಮಾಡ್ತೀರಿ ಅಂತ ಮತ್ತೆ ಬಾನು ಮುಷ್ತಾಕರ ನೀವು ಉದ್ಘಾಟನೆಗೆ ಕರೆದ್ಬಿಟ್ಟು ಯಾವ ಲಾಭ ಮಾಡ್ಕೊಳಕ್ ಕೊಟ್ಟಿದ್ರಿ ಸಿದ್ದರಾಮಯ್ಯ? ಹೌದು, ಅವ್ರ ಧೋರಣೆ ಏನಿದೆ? UAPA ಕೇಸ್ಗಳನ್ನ ಯಾಕೆ ವಾಪಸ್ ತೆಗೆದುಕೊಳ್ತಿದ್ರೆ? ಥ್ಯಾಂಕ್ ಯು. ಆಲ್ ರೈಟ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರತಾಪ್ ಸಿಂಹ ಅವರು ಈ ಘಟನೆ ನಡೆದಂತಹ ಸ್ಥಳಕ್ಕೆ ಬಂದು ಇಲ್ಲಿ ಪ್ರತಿಭಟನಾಕಾರರ ಜೊತೆ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಮತ್ತು ನಾಳೆ ಮತ್ತು ನಾಳಿದ್ದು 3 ದಿನ ನಾವು ಈ ಒಂದು ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರೇ ಇದಕ್ಕೆ ನೇರ ಹೊಣೆ ಅನ್ನೋ ಮಾತನ್ನ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಸೊ ನಿಮ್ಮ ಗ್ಯಾರಂಟಿ ನ್ಯೂಸ್ ಮದ್ದೂರಿನಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಕ್ಯಾಮರಾಮನ್ ಯುವರಾಜ್ ಜೊತೆ ರಾಧಾ ಹಿರೇಗೌಡರ್, ಮದ್ದೂರು.